ಏನಿಲ್ಲ, ನಾನು ಬೇರೆ ಅವರೇ ಬೇರೆ ಸರ್, ದೊಡ್ಡವರವರು. ಬಸವ ಕೇಂದ್ರ ಮಹಿಳಾ ಮತ್ತು ಬಸವ ಯುವ ಕೇಂದ್ರ ಹಾಗೂ ಎಲ್ಲ ಬಸವ ಬಳಗದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತು ವೇದಿಕೆಯ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ಶರಣೆಯರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನನಗೆ ವೇದಿಕೆ ಮೇಲೆ ಜಾಸ್ತಿ ಮಾತಾಡಕ್ಕೆ ಬರಲ್ಲ. ವೇದಿಕೆ ಹೊರಗಡೆ ಬೇಕಾದ್ರೆ ಭಾಳಷ್ಟು ಮಾತಾಡ್ತೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅನಿವಾರ್ಯವಾಗಿ ಅಧ್ಯಕ್ಷೀಯ ಭಾಷಣ ಮಾಡಬೇಕಾಗಿರೋದ್ರಿಂದ ಒಂದೆರಡು ಮಾತುಗಳನ್ನ ಆಡ್ತೀನಿ. ಭಾಳಷ್ಟು ಜನ ಇಲ್ಲಿ ಬಸವ ಕೇಂದ್ರದ ಕೆಲವೊಬ್ಬ ಸದಸ್ಯರು ಬೇರೆಯವರು ಇಲ್ಲಿ ಬಂದಾಗ ಆಶ್ಚರ್ಯ ಪಡ್ತಾರೆ. ನಾನು ಏನಪ್ಪ ಅಂಬರೀಷ್ ಬಂದ್ಬಿಟ್ಟಾನಲ್ಲ. ನಾನು ನನ್ನ ಬಾಲ್ಯದ ದಿನಗಳನ್ನು ಶರಣ ಸಂತ ಮಹಾಂತರ ಜೋಳಿಗೆ ಅಡಿಯಲ್ಲೇ ನಾನು ಬೆಳೆದಿದ್ದು. ನನ್ನ ಹುಟ್ಟೂರು ಲಿಂಗಸೂರು ತಾಲೂಕು ಮುದುಗಲ್ಲು ಇಲಕಲ್ನ ಮಾಂತಪ್ಪ ಅಪ್ಪ ಅವರ ಒಂದು ಗರಡಿಯಲ್ಲಿ ನಾನು ಬೆಳೆದಿದ್ದೀನಿ ಅಂತ ನನಗೊಂದು ಹೆಮ್ಮೆ. ನಾನು ಕಾಯಕದಲ್ಲಿ ವ್ಯಾಪಾರ ಮತ್ತು ರಾಜಕಾರಣಿ ಆಗಿರೋದ್ರಿಂದ ನನ್ನನ್ನು ನೋಡೋ ದೃಷ್ಟಿಕೋನ ಬೇರೆ ಇದೆ. ನನ್ನ ಅತ್ಯಂತ ನಿಕಟವರ್ತಿಗಳ ಚಂದ್ರೇಗೌಡರು ನಾವು ಮೌಢ್ಯತೆಗಳ ಬಗ್ಗೆ ನಾನು ಮೌಢ್ಯತೆಯ ವಿರೋಧಿನೇ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮೌಢ್ಯತೆಯ ಜೊತೆಗೆ ಹೋಗ್ಬೇಕಾದಂಥ ಅನಿವಾರ್ಯತೆ ಬರುತ್ತೆ. ನಾವು ನಮ್ಮ ಆತ್ಮೀಯರಲ್ಲಿ ಭಾಳಷ್ಟು ಸರಿ ಈ ಶರಣರ ಒಂದು ಆಚಾರ ವಿಚಾರಣೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ತಿದ್ವಿ. ನಮ್ಮ ತಂದೆಯವರು ಒಂದು ಮಾತು ಹೇಳಿದ್ರು, ನೋಡಪ್ಪ ನಿನ್ನ ದುಡಿಮೆ ಬೇರೆ ಬೇರೆ ವೃತ್ತಿಗಳಲ್ಲಿ ಬೇಕಾದಷ್ಟು ಮಾಡು, ನಾವು ಕಟ್ಟಿ ಬೆಳೆಸಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ದುಡಿಮೆ ಮಾಡಬಾರ್ದು ಅಂತ ಹೇಳ್ತಾರೆ. ಈಗಲೂ ಕೂಡ ನಾವು, ಯಾಕಂದರೆ ನಮ್ಮ ತಂದೆಯವರು ಏನು ಇಲ್ಲದೆ ಸಿಂಧನೂರಿಗೆ ಬಂದಿದ್ರು, ಅದನ್ನು ನಾವು ಇವತ್ತು ನೆನೆಸ್ಬೇಕು, ಅದನ್ನು ಮರಿಬಾರ್ದು. ಹುಟ್ಟುಬಟ್ಟೆ ಮೇಲೆ ನಮ್ಮ ತಂದೆಯವರು ಇಲ್ಲಿಗೆ ಬಂದು ಮಕ್ಕಳಿಗೊಂದು ಸಾಮ್ರಾಜ್ಯ ಕಟ್ಟಿ ಹೋಗಿದ್ದಾರೆ. ಅದ್ರ ಜೊತೆಗೆ ನಮಗೆ ಸಂಸ್ಕಾರನ ಕೊಟ್ಟು ತಮಗೆ ಬಡತನದಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕಾಗದಿರೋದ್ರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಇಡೀ ಸಿಂಧನೂರು ತಾಲೂಕಿನಲ್ಲಿ ಅತ್ಯಂತ ಕಡಿಮೆ ಫೀಸ್ ಇರೋದು ಅಂದರೆ ನಮ್ಮದು ಶಾರದಾ ಮಹಿಳಾ ಕಾಲೇಜ್. ಇಲ್ಲಿ ಇರ್ಬೋದು ವಿದ್ಯಾರ್ಥಿಗಳು ಯಾರಾದರೂ ಗೊತ್ತಿದ್ರೆ. ನಮ್ಮ ತಂದೆಯವರು ಹಾಕಿಕೊಟ್ಟಂಥ ಒಂದು ಮಾರ್ಗದಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ನಾವು ಇದನ್ನು ಶಿಕ್ಷಣ ಕೊಡುವ ಒಂದು ಶಿಕ್ಷಣ ದಾಸೋಹ ಕಾರ್ಯವನ್ನು ನಮ್ಮ ಕೈಲಾದ ಮಟ್ಟಿಗೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಸಮಾಜದ ಯಾವುದೇ ಪ್ರತಿಭೆ ಪುರಸ್ಕಾರದಲ್ಲಿ ಈಗ ಇಷ್ಟಲಿಂಗವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಅದ್ರ ಜೊತೆಗೆ ನಾವು ಚಂದ್ರೇಗೌಡರು ನೀವು ಹೋಗಿ ನೋಡ್ಬೋದು, ಬೆಂಗಳೂರಿನ ಪ್ರತಿಯೊಂದು ಲಾಡ್ಜ್ನಲ್ಲಿ ನಾವು ವಿಭೂತಿ ಇಡಿಸಿದ್ದೀವಿ. ಉತ್ತರ ಕರ್ನಾಟಕದವರೆಲ್ಲರೂ ಸೇರಿ ನಮ್ಮ ಕೈಲಾದಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಇರ್ತಕ್ಕಂಥ ಹಿರಿಯ ಜೀವಿಗಳ ಮುಂದೆ ನಾನು ಮಾತಾಡೋಷ್ಟು ದೊಡ್ಡವನೂ ಅಲ್ಲ, ಅರ್ಹತೆನೂ ನನಗಿಲ್ಲ. ಏನಾದರೂ ತಪ್ಪು ಮಾತಾಡಿದರೆ ನಿಮ್ಮ ಮನೆ ಮಗ ಅಂತೇಳಿ ಕ್ಷಮಿಸಿ. ಎಲ್ರಿಗೂ ಶರಣಾರ್ಥಿಗಳು. ಅಧ್ಯಕ್ಷತೆಯ ನುಡಿಯನ್ನು ನುಡಿದಂತಹ ಶರಣಶ್ರೀ ಅಂಬರೀಶ್ ಸರ್ ಅಧ್ಯಕ್ಷರು ಇವರಿಗೆ ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮದಲ್ಲಿ